ಅದು ಇದಾಗಿದೆ ಟ್ಯಾನ್. Hi friends, good morning. Welcome to Shweta vlog and welcome to my shopping video. ಐ ಹೋಪ್ ಶಾಪಿಂಗ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾವು ಇವತ್ತು ಬೆಂಗಳೂರು ಯಲಹಂಕದಲ್ಲಿರೋ ಮಾಲ್ ಆಫ್ ಏಷ್ಯಾಗೆ ಶಾಪಿಂಗ್ ಹೋಗ್ತಾ ಇದ್ವಿ. 3 days ಬ್ಲ್ಯಾಕ್ ಫ್ರೈಡೇ ಸೇಲ್ ಇತ್ತು, ಫ್ರೈಡೇ ಸ್ಯಾಟರ್ಡೇ ಸಂಡೇ. ಸೊ ಹಾಗಾಗಿ ನಾವು ಫ್ರೈಡೇ ಹೊರಟ್ವಿ. ಆ್ಯಕ್ಚುಲಿ ಸ್ಯಾಟರ್ಡೇ ಮಾಲ್ ಆಫ್ ಏಷ್ಯಾದಲ್ಲಿ ಇಂಡಿಯಾಸ್ ಟಾಲೆಸ್ಟ್ ಕ್ರಿಸ್ಮಸ್ ಟ್ರೀ ಇನಾಗ್ರೇಷನ್ ಇತ್ತು. ಬಟ್ ಅವತ್ತಿನ ದಿನ ತುಂಬ ಕ್ರೌಡ್ ಇರುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಫ್ರೈಡೇನೇ ಶಾಪಿಂಗ್ ಹೊಟ್ಟೋದ್ವಿ. ಸ್ಯಾಟರ್ಡೇ ನಾವು MG ರೋಡು ಮತ್ತು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಶಾಪಿಂಗ್ ಹೋದ್ವಿ. ಇಲ್ಲೂ ಇದೆ ಸ್ವಲ್ಪ ಆಯ್ತಾ ಶ್ವೇತಾ ಇನ್ನೂ ಇದೆಯಾ ಇಲ್ಲ ಇಡ್ಬೇಕು ಇನ್ನೊಂದು ಬ್ಯಾಗು ಆಗಿದೆ ಶ್ರುತಿ ನೀ ಅಲ್ಲಿ ಮೇಲಿಂದ ಇಡು ಇದು ಹಾಕ್ಕೊಡ್ಲೇನ್ರಿ ಓಕೆ ಬಾಯ್ ಸಿ ಯು. ಬ್ಯಾಂಗ್ಳೂರ್ಗೆ ಹೇಮಂತ್ ಮತ್ತು ಬಾಬಾ ಬಂದಿರಲಿಲ್ಲ. ನಾನು ವಿನು ಮತ್ತು ಮಕ್ಕಳು ಮಾತ್ರ ಹೋಗಿದ್ವಿ ಶಾಪಿಂಗಿಗೆ. ನನ್ನ ವಾಯ್ಸು ನಿಮಗೆ ಸ್ವಲ್ಪ ಕ್ಲಿಯರಾಗಿ ಕೇಳಿಸ್ದೇ ಇರ್ಬೋದು, ಯಾಕೆಂದರೆ ಬ್ಯಾಂಗ್ಳೂರ್ ವೆದರ್ ಎಷ್ಟು ಕೋಲ್ಡ್ ಇತ್ತು ಅಂತ ಅಂದರೆ ಸ್ಯಾಟರ್ಡೇ ಅಂತೂ ಫುಲ್ ಕ್ಲೌಡಿ. ನನಗೆ ಕೋಲ್ಡು ಕಾಫ್ ಕೂಡ ಆಗಿ ಲೈಟಾಗಿ ಫೀವರ್ ಕೂಡ ಇದೆ. ಹಾಗಾಗಿ ನಿಮಗೆ ಸ್ವಲ್ಪ ನನ್ನ ವಾಯ್ಸ್ ಕ್ಲಿಯರ್ ಆಗಿಲ್ಲದೆ ಇರ್ಬೋದು. ಟ್ರಾಫಿಕ್ ಅವಾಯ್ಡ್ ಮಾಡೋದಕ್ಕೆ ನಾವು ಮೈಸೂರಿಂದ 9 o'clock ಹೊರಟ್ವಿ. ಬಟ್ ಆದ್ರೂ ಕೆಂಗೇರಿಲಿ ತುಂಬ ಟ್ರಾಫಿಕ್ ಇತ್ತು. ನಮ್ಮ ಮೈಸೂರವ್ರಿಗೆ ಬ್ಯಾಂಗ್ಳೂರ್ ಟ್ರಾಫಿಕ್ಕು ತುಂಬ ಹಿಂಸೆ ಅನಿಸುತ್ತೆ. ಬಟ್ ಇತ್ತೀಚೆಗೆ ಮೈಸೂರಲ್ಲಿ ವೀಕೆಂಡ್ಸು ತುಂಬ ಟ್ರಾಫಿಕ್ ಇರುತ್ತೆ. ಮೈಸೂರು ಟು ಬ್ಯಾಂಗ್ಳೂರ್ ಹೋಗಬೇಕಾದ್ರೆ ಒಂದು ಕಾಫಿ ಬ್ರೇಕ್ ಬೇಕೇ ಬೇಕು. ಸೊ ಹಾಗಾಗಿ ನಾವು ಬಂದಿದ್ದು ಕೆಫೆ ಕಾಫಿ ಡೇಗೆ. ನನಗೆ ಇಲ್ಲಿ ಕೋಲ್ಡ್ ಕಾಫಿ ತುಂಬ ಇಷ್ಟ ಆಗುತ್ತೆ. ಬಟ್ ವೆದರ್ ತುಂಬ ಕೋಲ್ಡ್ ಆಗಿರೋದ್ರಿಂದ ನಾನು ಕ್ಯಾಪಚಿನೋ ತಗೊಂಡೆ. ಅದು ಇದಾಗಿದೆ ಟ್ಯಾನ್ ಆಗಿದೆ, ಅದಕ್ಕೆ ಅದನ್ನ ಟಿಶ್ಯೂನ ಸ್ವಲ್ಪ ವೆಟ್ ಮಾಡಿಕೊಂಡ್ರೆ ನೀಟಾಗಿ ಶುಗರ್ ಬಂದ್ಬಿಡುತ್ತೆ. ನಮ್ಮ ಅಪ್ಪ ಇದನ್ನ ಬಿಸಾಕೆ ಬಿಟ್ರು. ಅವ್ರಿಗೆ ಪ್ಯಾಂಟ್ ಒಳಗೆ ಹಾಕೊಳಕ್ ಆಗ್ತಾ ಇಲ್ಲ, ಬೇಗ ತೆಗಿಯಕ್ ಆಗ್ತಾ ಇಲ್ಲ. ನಾನು ಇನ್ನೊಂದು ಹೊಸ ತಗೊಳ್ಳೋದು ಬಿಸಾಕ್ಬಿಟ್ಟು ಆದ್ಮೇಲೆ ನನಗೆ ಭಯ ಬರುತ್ತೆ, ಅವಾಗಾದ್ರೂ ಹೋಗಿ ತಗೋತೀನಿ ಅಂತ. ತುಂಬಾ ಜಾಸ್ತಿ ಕುಡಿತೀನಮ್ಮ, ಲಾಸ್ಟ್ ಅಲ್ಲಿ ಕೊಡಲ್ಲ. ಹೇಳ್ತಾರಲ್ಲ ಪೇಟ್ ಪೂಜಾ ಆಮೇಲೆ ಇನ್ನೆಲ್ಲ ಅಂತ. ಹಾಗಾಗಿ ನಾವು ಶಾಪಿಂಗಿಗೆ ಎನರ್ಜಿ ಬೇಕು ಅಂತ ಫಸ್ಟ್ ನಾವು ಬಂದಿದ್ದು MG ರೋಡಲ್ಲಿರೋ ಮೇಘನಾಸ್ ಬಿರಿಯಾನಿಗೆ. ಇದು ತುಂಬ ಕಡೆ ಬ್ರಾಂಚಸ್ ಇದೆ.
ಒಂದು ಇಂದಿರಾನಗರಲ್ಲಿದೆ, ಇನ್ನೊಂದು ಜಯನಗರದಲ್ಲಿದೆ. ನಾವು ಬಂದಿದ್ದು ಎಮ್ ಜಿ ರೋಡಲ್ಲಿರೋ ಮೇಘನಾಸ್ ಬಿರಿಯಾನಿಗೆ. ಅದು ಮೂಲೆ ಆಗಲಾಗೆ ಬ್ಯಾಂಡ್ ಇದೆಯಾ? ಬ್ಯಾಂಡ್ ಇದೆಯಾ ಸ್ಪೆಷಲ್? ಮೇಘನಾಸ್ ಬಿರಿಯಾನಿ ಬಂದು ದಮ್ ಬಿರಿಯಾನಿ ಸ್ಟೈಲು. ಮೇಲ್ಗಡೆ ಚಿಕನ್ ವಿತ್ ಕರಿ ಇರುತ್ತೆ, ಕೆಳಗಡೆ ರೈಸ್ ಇರುತ್ತೆ. ಸೊ ದಟ್ ನೀವು ತಿನ್ನಬೇಕಾದ್ರೆ ಚಿಕನ್ ಕರಿ ಜೊತೆ ಆ ರೈಸ್ನ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಬ್ಯಾಂಗ್ಳೂರಲ್ಲಿ ತುಂಬ ಫೇಮಸ್ ಬಿರಿಯಾನಿ ರೆಸ್ಟೋರೆಂಟ್ಸ್ಗಳಿದೆ. ಒಂದು ಮೇಘನಾ ಮತ್ತು ನಾಗಾರ್ಜುನ, ಮಲ್ಲಿಕಾ, ನಂದನ್ಸ್ ಅಂತ. ನಾನು ಮಲ್ಲಿಕಾ ಬಿರಿಯಾನಿನೂ ತಿಂದಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಹೆಬ್ಬಾಳ್ ಸೈಡ್ ಬರುತ್ತೆ, SSR ಕಾಲೇಜ್ ಹತ್ತಿರ ಬರುತ್ತೆ ಅದು. ಅದು ನಾಟಿ ಸ್ಟೈಲ್ ಬಿರಿಯಾನಿ, ಗ್ರೀನ್ ಕಲರ್ ಇರುತ್ತೆ. ಪ್ರಾಪರ್ ನಮ್ಮ ಮೈಸೂರವ್ರಿಗೆ ತುಂಬ ಇಷ್ಟ ಆಗುತ್ತೆ. ಖಾರ ಖಾರವಾಗಿ, ಮತ್ತು ಮಟನ್ ಕೂಡ ಅಷ್ಟೇ ತುಂಬ ಜ್ಯೂಸಿಯಾಗಿ ಸಾಫ್ಟಾಗಿರುತ್ತೆ. ನನಗೆ ಮಲ್ಲಿಕಾ ಬಿರಿಯಾನಿ ತುಂಬ ಇಷ್ಟ ಆಯಿತು ಕಂಪೇರ್ ಟು ಮೇಘನಾಸ್ ಬಿರಿಯಾನಿ. ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಯಲಹಂಕದಲ್ಲಿರೋ ಮಾಲ್ ಆಫ್ ಏಷ್ಯಾಗೆ. ಎಮ್ ಜಿ ರೋಡಿಂದ ಯಲಹಂಕಗೆ ಆಲ್ಮೋಸ್ಟ್ 1 ಅವರ್ ಜರ್ನಿ ಆಗುತ್ತೆ. ಟ್ರಾಫಿಕ್ ಇದ್ದರೆ ಎಕ್ಸ್ಟ್ರಾ 15 ಮಿನಿಟ್ಸ್ ಆಗ್ಬೋದು. ಮಾಲ್ ಆಫ್ ಏಷ್ಯಾ ಒನ್ ಆಫ್ ದ ಲಕ್ಸುರಿ ಮಾಲ್ ಅಂತಲೇ ಹೇಳ್ಬೋದು. ಮನೋಜ್ಞ ಹೇಳ್ತಾ ಇದ್ಲು, ಅಮ್ಮ ದುಬೈ ಮಾಲ್ ನೋಡ್ದಂಗೆ ಅನ್ನಿಸ್ತಾ ಇದೆ ನನಗೆ ಅಂತ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಾಲ್ ಆಫ್ ಏಷ್ಯಾಗೆ ಶಾಪಿಂಗಿಗೆ ಏನಾದರೂ ಹೋದರೆ ಕಂಫರ್ಟ್ ಡ್ರೆಸ್ ವಿತ್ ಕಂಫರ್ಟ್ ಫುಟ್ವೇರ್ ಹೋಗಬೇಕು. ಯಾಕೆಂದರೆ ಆ ಮಾಲ್ ಎಷ್ಟು ದೊಡ್ಡದಿದೆ ಅಂದರೆ ತುಂಬ ನಡಿಬೇಕು. ಸೀಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ಇಲ್ಲ ಅಲ್ಲಿ. ಏಜ್ ಆದವ್ರಿಗಂತೂ ಓಡಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ, ಅಷ್ಟು ದೊಡ್ಡದು ಮಾಲು. ಬಟ್ ಶಾಪಿಂಗಿಗೆ ತುಂಬ ಚೆನ್ನಾಗಿದೆ. ಎಲ್ಲ ಥರ ಬ್ರ್ಯಾಂಡೆಡ್ ಶೋರೂಮ್ಸು ನಿಮ್ಗಲ್ಲಿ ಸಿಗುತ್ತೆ.
ಎಕ್ಸ್ಕಲೇಟ್ರ್ ಹತ್ರ ಮತ್ತು ಇನ್ನೊಂದು ಸ್ವಲ್ಪ ದೂರದಲ್ಲಿ ಒಂದು ಬೋರ್ಡ್ ಇರುತ್ತೆ. ಅಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಆ ಫ್ಲೋರಲ್ಲಿ ಯಾವ ಶಾಪ್ ಇದೆ ಅಂತ. ಮತ್ತು ಈವನ್ ಮ್ಯಾಪ್ಸ್ ಕೂಡ ಇರುತ್ತೆ ಹೇಗೆ ಹೋಗಬೇಕು ಅಂತ. ಇಲ್ಲ ಅಂತಂದರೆ ನಿಮ್ಗೆ ನಿಜವಾಗ್ಲೂ ಗೊತ್ತಾಗೋದಿಲ್ಲ, ಸುಮ್ಮನೆ ಸುತ್ತಾಡ್ತಾ ಇರಬೇಕು. ಸೊ ದಟ್ ನಮ್ಗೆ ಯಾವ ಶಾಪ್ ಬೇಕು ನೀವು ಆ ಮ್ಯಾಪಲ್ಲಿ ನೋಡ್ಬೋದು. ಮತ್ತು ಆ ಫ್ಲೋರಲ್ಲಿ ಆ ಶಾಪ್ ಇಲ್ಲ ಅಂತ ಅಂದರೆ ಸೊ ದಟ್ ನೀವು ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಆ ಶಾಪ್ಗೆ ಹೋಗ್ಬೋದು. ಹಾಗಾಗಿ ಅದು ಒಂದು ನಮಗೆ ತುಂಬ ಈಸಿ ಆಯಿತು. ಎಲ್ಲ ಬ್ರ್ಯಾಂಡ್ಸಲ್ಲೂ ಬೆಸ್ಟ್ ಆಫರ್ಸ್ ಇತ್ತು. 40-50% ಆಫರ್ಸ್ ಇತ್ತು. ಅದರಲ್ಲೂ ಝಾರಲ್ಲಂತೂ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು ಕೂಡ ಮತ್ತು ಆಫರ್ ಕೂಡ. ವಿಂಟರ್ ವೇರ್ ಕಲೆಕ್ಷನ್ಸು ನನಗೆ ತುಂಬ ಇಷ್ಟ ಆಯಿತು. ಸ್ವೆಟ್ ಶರ್ಟ್ಸು ಮತ್ತು ಉಲ್ಲನ್ ಸ್ವೆಟರ್ಸು, ಮೆಟೀರಿಯಲ್ ಕೂಡ ತುಂಬ ಸಾಫ್ಟಾಗಿ ತುಂಬ ಅಂದರೆ ನನಗೆ ತುಂಬ ಇಷ್ಟ ಆಯಿತು ಝಾರಾ ಕಲೆಕ್ಷನ್ಸು. ಯಾರು ನೋಡಿದೆ ಯಾರು ನೋಡಿದೆ ತುಂಬಾನೇ ಹಾಕಿ ನೋಡಿ.
Which egg is fine? Which egg is fine? ಏನಿಲ್ಲ ವಿತ್ ಎಗ್ಗೆ ಇರಲಿ. One is eggless and one is with egg. Milk egg, right? ಶಾಪಿಂಗ್ ಮಾಡಿ ಮಾಡಿ ಟಯರ್ಡ್ ಆಗೋಗಿರುತ್ತೆ, ಸೊ ಒಂದು ಬ್ರೇಕ್ ಬೇಕಾಗತ್ತಲ್ವಾ. ಆ ಬ್ರೇಕ್ ತಗೊಳ್ಳೋದಕ್ಕೆ ನಾವು ಬಂದಿದ್ದು ಮ್ಯಾಗ್ನೋಲಿಯಾ ಬೇಕ್ರಿಗೆ. ಇಲ್ಲಿ ನಾವು ಥ್ರೆಸ್ಲೇಷಿಯಸ್ ಕೇಕ್ ತೊಗೊಂಡಿದ್ವಿ. ನಾನು ಇದಕ್ಕೆ 10/10 ಕೊಡ್ತೀನಿ, ಅಷ್ಟು ಟೇಸ್ಟಾಗಿತ್ತು ಇದು. ನೀವು ಯಾರು ಟ್ರೈ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಟ್ರೈ ಮಾಡಿ. ನಾನು ಬೆಟ್ ಮಾಡ್ತೀನಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಈ ಕೇಕು, ಅಷ್ಟು ಚೆನ್ನಾಗಿತ್ತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಾಗ ರಾತ್ರಿ 11:30 ಆಗಿತ್ತು. 11:30ಲೂ ನೀವು ನೋಡಬೇಕಿತ್ತು ಬ್ಯಾಂಗ್ಳೂರ್ ಟ್ರಾಫಿಕ್ಕು ಬೆಳಿಗ್ಗೆ ಥರನೇ ಇರುತ್ತೆ. ನಾವು ಸ್ಟೇ ಆಗಿದ್ದು ನಮ್ಮ ಅಕ್ಕನ ಮನೆ. ಅಕ್ಕ ಅಂದರೆ ದೊಡ್ಡಮ್ಮನ ಮಗಳು. ಹೊರಟ್ಬಿಡ್ತೀವಿ ಸಂಜೆ. 60% ಎನರ್ಜಿ ನೆನ್ನೆ ಮಾಲಲ್ಲೇ ಲಾಸ್ ಆಗಿತ್ತು. ಸೊ ಇನ್ನು 40% ಎನರ್ಜಿ ಇಟ್ಕೊಂಡು ನಾವು ಹೊರಟಿದ್ದೆ MG ರೋಡ್ಗೆ. ನಮ್ಮ ಭಾವ ಹೇಳಿದ್ರು, ನೀವೇನಾದರೂ ವೀಕೆಂಡಲ್ಲಿ ಕಾರಲ್ಲಿ MG ರೋಡಿಗೆ ಹೋದರೆ ಅರ್ಧ ಗಂಟೆ ಆಗೋ ಜರ್ನಿ ಆಲ್ಮೋಸ್ಟ್ 2 to 3 hours ಆಗುತ್ತೆ. ಅದಕ್ಕೆ ನೀವು ಮೆಟ್ರೋಲ್ ಹೋಗಿ ಅಂತ ಹೇಳಿದ್ರು. ಹಾಗಾಗಿ ನಾವು ಮೆಟ್ರೋಲೇ MG ರೋಡಿಗೆ ಹೋದ್ವಿ. ನಿಜವಾಗ್ಲೂ ಅದೊಂದು ಸ್ವಲ್ಪ ಈಸಿ ಅನ್ನಿಸ್ತು ನಮಗೆ. ಚೆನ್ನಾಗಿತ್ತು. ಇಲ್ಲ ಹಟ್ಟಿ ಕಾಫಿ ಚೆನ್ನಾಗಿರುತ್ತೆ. ಈ ಫೋಟೋ ಬೂತ್ ನೋಡ್ತಾ ಇದ್ದೀರಾ, ಇದು ನ್ಯೂಸ್ ಪೇಪರಲ್ಲಿ ನಮ್ಮ ಫೋಟೋ ಹಾಕಿ ಕೊಡ್ತಾರೆ. ರೀಲ್ಸಲ್ಲೆಲ್ಲ ಇದ್ರ ಬಗ್ಗೆ ತುಂಬ ತೋರಿಸಿದ್ರು. ನಾನು ಇಲ್ಲಿ ಒಂದು ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ ಇತ್ತು. ಬಟ್ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಮೋಸ್ಟ್ಲಿ ಬ್ರೇಕ್ಫಾಸ್ಟಿಗೆ ಹೋಗಿದ್ರು ಅನಿಸುತ್ತೆ. ಹಾಗಾಗಿ ನಂಗೆ ತೆಗೆಸ್ಕೊಳ್ಳೋಕ್ಕಾಗಲಿಲ್ಲ.
ನೆಕ್ಸ್ಟು ನಾವು ಬಂದಿದ್ದು 1 MG ರೋಡ್ ಮಾಲ್ಗೆ. ಇಲ್ಲಿ ನಾನು ಜಸ್ಟ್ ಕಾವಾಲಿ ವಾಚ್ ತೊಗೊಬೇಕಿತ್ತು. ನೆನ್ನೆ ನನಗೆ ಮಾಲ್ ಆಫ್ ಏಷ್ಯಾದಲ್ಲಿ ಸಿಗಲಿಲ್ಲ. ಇದು MG ರೋಡಲ್ಲೇ ಇರೋದು, ಬಟ್ ಮೇನ್ ರೋಡಿಂದ ಇಲ್ಲಿ ಈ ಮಾಲ್ಗೆ 1.5 ಕಿಲೋಮೀಟರ್ಸ್ ಆಗುತ್ತೆ. ಹಾಗಾಗಿ ನೀವು ಊಬರ್ ಮಾಡ್ಕೊಂಡು ಬಂದರೆ ಬೆಸ್ಟ್ ಅನ್ಕೊತೀನಿ, ನಡೆಯೋಕ್ಕಾಗೋದಿಲ್ಲ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಸ್ಪೇಷಿಯಸ್ ಆಗಿದೆ. ಚೆನ್ನಾಗಿದೆಯಾ? ಕಾಟನ್ ಬ್ಲೆಂಡ್ ಅನಿಸುತ್ತೆ. ಈ ಬ್ರ್ಯಾಂಡ್ ಬಂದು ಅಜಾಟ್ ಅಂತ, ಇಶಾ ಅಂಬಾನಿದಂತೆ. ಫಸ್ಟ್ ಟೈಮ್ ನಾನು ಇಲ್ಲಿ ಶಾಪ್ ಮಾಡಿದ್ದು. ಕ್ವಾಲಿಟಿ ವೈಸು, ಪ್ರೈಸ್ ವೈಸು ಬೆಸ್ಟ್ ಅನ್ನಿಸ್ತು ನನಗೆ. ಈವನ್ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಾರಲ್ಲ, ಹಾಗೆ ಲಾಸ್ಟ್ ಶಾಪಿಂಗು ನನ್ನ ಫೇವ್ರೆಟ್ ವಾಚ್ನ ಪರ್ಚೇಸ್ ಮಾಡಿದೆ. ಐ ಆಮ್ ಸೋ ಹ್ಯಾಪಿ. ಡ್ಯುಯಲ್ ಕಲರ್ಸ್ All are sold out now. We'll be saving this weekend stock coming week. Just avoid using perfume or wearing. This is the instruction manual. ಗೆಸ್ ಮಾಡಿ ಕಮೆಂಟ್ ಮಾಡಿ ಈ 2 ವಾಚಲ್ಲಿ ನಾನು ಯಾವ್ದು ತೊಗೊಂಡೆ ಅಂತ. MG ರೋಡಿಂದ ನಾವು ನೆಕ್ಸ್ಟ್ ಬಂದಿದ್ದು ಕಮರ್ಷಿಯಲ್ ಸ್ಟ್ರೀಟ್ಗೆ. ಇಲ್ಲಿ ಬಂದಾಗ ಆಲ್ಮೋಸ್ಟ್ 3 o'clock ಆಗಿತ್ತು. ಹಾಗಾಗಿ ನಾವು ಶಿವಸಾಗರ್ ರೆಸ್ಟೋರೆಂಟ್ಗೆ ಊಟಕ್ಕೆ ಹೋದ್ವಿ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಶಾಪಿಂಗ್ ಮಾಡಿ ಸುಸ್ತಾಗಿರೋರಿಗೆ ಒಂದು ಒಳ್ಳೆ ಊಟ ಬೇಕು ಅನಿಸುತ್ತೆ. ಅದಕ್ಕೆ ಶಿವಸಾಗರ್ ದಿ ಬೆಸ್ಟ್ ಅಂತ ನನಗನ್ಸುತ್ತೆ. ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಕ್ರೌಡ್ ಇರೋದ್ರಿಂದ ಯಾವಾಗ ಬಂದ್ರೂ ಆಲ್ಮೋಸ್ಟ್ ಅರ್ಧ ಗಂಟೆ ವೇಟಿಂಗಲ್ಲಿರುತ್ತೆ ನಮಗೆ ಟೇಬಲ್ ಸಿಗೋದಕ್ಕೆ. ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಕೂಡ. ಇಲ್ಲ ಅಲ್ಲಿ ಇಡೋ ಸೈಡಲ್ಲಿ. ನಾನು ಹೋಗೋಣ. ನಿಮಿಷ ತಿಂದ್ಬಿಟ್ಟು ಈಗ ಬಂದು ತಿನ್ನೋದು. ಮಮ್ಮಿ ಬರ್ತೀನಿ ಅಂದರೆ ಇಲ್ಲಲ್ಲ.
100% ಎನರ್ಜಿ ಎಲ್ಲ ಲಾಸ್ ಆದಮೇಲೆ ಶಾಪಿಂಗ್ ಬ್ಯಾಗ್ ಜೊತೆ ಮೈಸೂರಿಗೆ ಹೊರಟ್ವಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಬಾಯ್.